ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಅಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿದ್ದ ವ್ಯಕ್ತಿ, ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿದ್ದ ವ್ಯಕ್ತಿ ಹಠಾತ್ ಆಗಿ ನಿಧನರಾದ್ರು ಅಂದಾಗಲೇ ನಮಗೆಲ್ಲ ಆಘಾತ ಆಗಿತ್ತು. ಆ ಆಘಾತದಿಂದ ಇನ್ನೂ ಹೊರಗಡೆ ಬಂದಿಲ್ಲ ನಾವು. ಅದಾಗಲೇ ಆ CCTV ಫುಟೇಜ್ ಒಂದು ರಿಲೀಸ್ ಆಗಿದೆ. ಅಂದರೆ ಅಪ್ಪು ಸರ್ ಕೊನೆ ಕ್ಷಣ ಹೆಂಗಿತ್ತು ಅವ್ರು ಜೀವಂತವಾಗಿದ್ದಾಗ ಅಂತ. ಈ CCTV ಫುಟೇಜ್ ಅಂತೂ ಈಗ ರಿಲೀಸ್ ಆದಮೇಲೆ ಜನರಿಗೆ ನಿಜವಾಗ್ಲೂ ಆಘಾತ, ಆಶ್ಚರ್ಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಯಾಕಂದರೆ ಮನೆಯಿಂದ ಹೊರಗಡೆ ಬಂದಂಥ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೊಂದೇನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅಷ್ಟೊಂದೇ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತ ನಮ್ಗೆ ಕಾಣಿಸ್ತಾ ಇರಲಿಲ್ಲ. ಎದೆ ನೋವಿತ್ತು, ಅವ್ರು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಮನೆಯಿಂದ ಹೊರಗಡೆ ಬಂದಾಗ ಅವರಾಗೆ ನಡ್ಕೊಂಡು ಬರ್ತಾರೆ, ಅವರಾಗೆ ಕಾರ್ ಹತ್ಕೊಳ್ತಾರೆ. ಯಾರ ಸಹಾಯನೂ ಇರಲಿಲ್ಲ, ಬೇಕಾಗಿರಲಿಲ್ಲ ಆ ಟೈಮ್ನಲ್ಲಿ. ಪುನೀತ್ ಕೊನೆ ಕ್ಷಣದ ದೃಶ್ಯ ಅಂದರೆ ಅವ್ರು ಹಾಸ್ಪಿಟಲ್ಗೆ ಹೊರಟ್ರಲ್ಲ, ಸೊ ಆ ದೃಶ್ಯ ಲಭ್ಯವಾಗಿದೆ ನ್ಯೂಸ್ 18 ಕನ್ನಡಕ್ಕೆ. ಅವರಾಗೆ ಬರ್ತಾರೆ ಮನೆಯಿಂದ ಆಚೆ, ಕಾರ್ ಹತ್ಕೊಳ್ತಾರೆ, ಹೋಗ್ತಾರೆ. ಸೊ ಮನೆಯಿಂದ ಒಂದ್ಸತಿ ಅವ್ರು ಎಕ್ಸಿಟ್ ಆದ್ಮೇಲೆ ಬಹುಶಃ ಮತ್ತೆ ತಾನು ವಾಪಸ್ ಬರೋದಿಲ್ಲ ಅಂತ ಅವ್ರ ಕಲ್ಪನೆನೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಆ ಒಂದು ಇಮ್ಯಾಜಿನೇಷನ್, ಆ ಒಂದು ನಿರೀಕ್ಷೆನ ಅವರು ಇಟ್ಕೊಂಡಿರ್ಲಿಲ್ಲ ಅಂತ ಕಾಣಿಸುತ್ತೆ. ಸೊ ವಿಧಿ ಲಿಖಿತನೇ ಬೇರೆ ಆಗಿತ್ತು. ಮನೆಯಿಂದ ಯಾವುದೇ ಹೆಲ್ತ್ ಎಮರ್ಜೆನ್ಸಿ ಇದೆ ಅಂತ ಅವರು ಹೊರಟಂಗೆ ಕಾಣಿಸಲಿಲ್ಲ. ಯಾಕಂದರೆ ಹೌದು, ಎದೇನೋ ಕಾಣಿಸ್ಕೊಂಡಿತ್ತು, ಡಾಕ್ಟರ್ ಹತ್ರ ಹೋಗಬೇಕು, ಅಡ್ವೈಸ್ ತೊಗೊಳ್ಬೇಕು, ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳೋಣ, ರಿಸ್ಕ್ ಯಾಕೆ ತಗೊಳ್ಳೋದು ಅಂತ ಹೊರಟರು. ಸೊ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಪುನೀತ್ ರಾಜ್ಕುಮಾರ್ ಅವರನ್ನ, ಅಪ್ಪು ಸರ್ನ. ಸೊ ಅಸಿಸ್ಟೆಂಟ್ಗೆ ಏನೋ ತರಕ್ಕೆ ಹೇಳಿದ್ದಾರೆ, ಆ ವಸ್ತು ಬರಲಿ, ಅದಾದ್ಮೇಲೆ ಕಾರಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಅವ್ರು ಕಾಯ್ತಾ ಇದ್ರು. ತಂದ್ಕೊಡ್ತಾರೆ ಅವ್ರ ಅಸಿಸ್ಟೆಂಟ್ ಆ ವಸ್ತುನ. ಸೊ ಅದಾದ್ಮೇಲೆ ಫಸ್ಟ್ ನಿಂತಿರುತ್ತಲ್ಲ ಆ ಕಾರ್ನಲ್ಲಿ ಹತ್ಕೊಳ್ತಾರೆ. ಪತ್ನಿ ಅಶ್ವಿನಿ ಅವ್ರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿಂದ ಫಸ್ಟ್ ಅವ್ರು ಹೋಗಿದ್ದು ಸದಾಶಿವನಗರದ ಈ ನಿವಾಸದಿಂದ ರಮಣಶ್ರೀ ಕ್ಲಿನಿಕ್ಗೆ. ಫಸ್ಟು ಫ್ಯಾಮಿಲಿ ಡಾಕ್ಟರ್ ಅಡ್ವೈಸ್ ತಗೊಳ್ಳೋಣ, ಯಾಕೋ ಎದೆನೋವು ಕಾಣಿಸ್ಕೊಂಡಿದೆ, ಏನಾಗಿದೆ ಅಂತ ಅಲ್ಲಿ ಫಸ್ಟ್ ಅಡ್ವೈಸ್ ತಗೊಂಡು ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾದರೆ ಆ ಡಾಕ್ಟರ್ ಎಲ್ಲಿ ರೆಫರ್ ಮಾಡ್ತಾರೆ ಅಥವಾ ಅಡ್ವೈಸ್ ಕೊಡ್ತಾರೆ ಅಲ್ಲಿಗೆ ಹೋಗೋಣ ಅಂತ ಮನೆಯಿಂದ ಹೊರಟಿದ್ದು. ಇದು ಬೆಳಗ್ಗೆ 11 ಗಂಟೆ 1 ನಿಮಿಷದ CCTV ಫುಟೇಜ್. ಇದು ಅಪ್ಪು ಸರ್ ಮನೆ ಮುಂಭಾಗದಲ್ಲಿರುವಂಥ CCTVಯ ಫುಟೇಜ್ ಈಗ ಲಭ್ಯವಾಗಿರೋದು. ಇದು ನೋಡಿದ್ಮೇಲೆ ಸಾಕಷ್ಟು ಜನರಲ್ಲಿ ಈಗ ಚರ್ಚೆ ಆಗ್ತಿರೋದು. ನಾವೆಲ್ಲ ಅಂದ್ಕೊಂಡಿದ್ದೆ ಅಂದರೆ ಮೊನ್ನೆಯಿಂದ ಒಂದಿಷ್ಟು ಇನ್ಫಾರ್ಮೇಷನ್ ಬಂದಿದ್ದು, ಜಿಮ್ ಮಾಡ್ತಾ ಇದ್ರು, ಜಿಮ್ ಮಾಡ್ತಾ ಕುಸ್ತು ಬಿದ್ರಂತೆ, ಅಲ್ಲಿಂದ ಇಮ್ಮಿಡಿಯೇಟಾಗಿ ಕ್ಲಿನಿಕ್ ಕರ್ಕೊಂಡ್ಬಂದ್ರಂತೆ, ಅಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದ್ದು ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಸೊ ಹಾಗಾಗಿದ್ದಲ್ಲ, ಮನೆ ಮೇಲೆ ಅವ್ರು ಜಿಮ್ ಮಾಡ್ತಾ ಇದ್ರು, ಒಂದು 10 ನಿಮಿಷಕ್ಕೆಲ್ಲ ಅವ್ರಿಗೆ ತುಂಬ ಎದೆನೋವು ಕಾಣಿಸ್ಕೊಂಡಿದೆ, ಆಯಾಸ ಆಗ್ತಿದೆ ಅಂತ ಅನಿಸ್ತು. ಸೊ ಯಾವತ್ತೂ ಹಿಂಗಾಗಿಲ್ಲ, ಇವತ್ತು ಯಾಕೆ ಹಿಂಗಾಗಿದೆ, ಒಂದ್ಸತಿ ಡಾಕ್ಟರ್ ಹತ್ರ ಅಡ್ವೈಸ್ ತೊಗೊಳ್ಳೋಣ ಅಂತ ಹೆಂಡ್ತಿಗೆ ಫಸ್ಟ್ ಹೇಳಿದ್ದಾರೆ. ಸೊ ಹೇಳ್ತಾ ಇದ್ದಂತೆ ಅವರಿಬ್ಬರು ರೆಡಿ ಆಗಿದ್ದಾರೆ. ಮನೆಯಿಂದ ಹೊರಡುವಾಗ ಅಪ್ಪು ಸರ್ ನೋಡಿ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅವರೇ ನಡ್ಕೊಂಡು ಹೋಗ್ತಾರೆ, ಕಾರಲ್ಲಿ ಕುತ್ಕೊಳ್ತಾರೆ, ಅಲ್ಲಿಂದ ರಮಣಶ್ರೀ ಕ್ಲಿನಿಕ್ಗೆ ಹೋಗಿದ್ದಾರೆ. ಅದೇ ಇನ್ನೊಂದು ವಿಂಡೋದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ ನೋಡಿ, 11 ಗಂಟೆ 1 ನಿಮಿಷಕ್ಕೆ ಅಪ್ಪು ಸರ್ ಇಷ್ಟು ಆಕ್ಟಿವ್ ಆಗಿದ್ರು ಅಂದರೆ ಅವರಾಗಿ ನಡ್ಕೊಂಡು ಹೋಗಿದ್ದಾರೆ. ಅದೇ ಒಂದು ½ an hour ಅಥವಾ 1 hour ಬಿಟ್ಟು ನೋಡಿ ವಿಕ್ರಮ್ ಆಸ್ಪತ್ರೆಯಲ್ಲಿ ಅಪ್ಪು ಸರ್ ಸ್ಥಿತಿ ಹೆಂಗಾಗಿದೆ ಅಂದರೆ ಅಲ್ಲಿ ಬಿದ್ದುಬಿಟ್ರು, ಕೊಲ್ಯಾಪ್ಸ್ ಆಗಿಬಿಟ್ಟಿದ್ದಾರೆ ಅವರು. ಅಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ವಿಕ್ರಮ್ ಹಾಸ್ಪಿಟಲ್ನಲ್ಲಿ ಮೊನ್ನೆ ಡಾಕ್ಟರ್ ಸುದ್ದಿಗೋಷ್ಠಿ ಮಾಡುವಾಗ ಹೇಳಿದ್ದು, ಅವರನ್ನ ವಿಕ್ರಮ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಾಗಲೇ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಆಗಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಟ್ ಹಾರ್ಟನ್ನು ರೀಸ್ಟಾರ್ಟ್ ಮಾಡೋಕ್ಕೆ ಚಾನ್ಸ್ ಇದೆಯಾ ಅಂತ ನಾವು ತುಂಬ ಟ್ರೈ ಮಾಡಿದ್ವಿ, ಮ್ಯಾಕ್ಸಿಮಮ್ ಅಂದರೆ ತಮ್ಮ ಕೈ ಮೀರಿ ಪ್ರಯತ್ನ ಪಟ್ವಿ, ಆದರೆ ಅಪ್ಪು ಸರ್ನ ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಸೊ ಒಂಥರ ಈಗ ಎಲ್ರಿಗೂ ಹೆಂಗಾಗಿದೆ ಅಂದರೆ ನಾವೇನು ತಿನ್ನಬೇಕು, ಯಾವ ಥರ ನಮ್ಮ ಲೈಫ್ ಸ್ಟೈಲ್ ಇಟ್ಕೋಬೇಕು, ಅದರಲ್ಲೂ ಈ CCTV ಫುಟೇಜ್ ರಿಲೀಸ್ ಆದ್ಮೇಲಂತೂ ಒಬ್ಬ ಮನುಷ್ಯನ ಜೀವನಕ್ಕೆ ಒಂಥರ ನೀರಿನ ಮೇಲೆ ಗುಳ್ಳೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ನಮ್ಮ ಜೀವನ ಎರಡೂ. ಖಂಡಿತವಾಗ್ಲೂ ಶರ್ಮಿತಾ, ಏನಂತ ಹೇಳಿದ್ರೆ ಆರಾಮಾಗಿ ನಡ್ಕೊಂಡು ಹೋಗುವಂತ ಮನುಷ್ಯ ಏನ್ ಪುನೀತ್ ಏನಿದ್ದಾರೆ, ಈಗ ನೀವು ವಿಜುವಲ್ಸ್ ಅಲ್ಲಿ ಕೂಡ ಏನ್ ನೋಡ್ತಾ ಇದ್ದೀರಾ, ಮನೆಯಿಂದ ಏನೋ ಸ್ವಲ್ಪ ಚೆಸ್ಟ್ ಪೇನ್ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಾರೆ, ಆದ್ರೆ ಪುನಃ ವಾಪಸ್ ಬರ್ಬೇಕಾದ್ರೆ ಒಂದು ಶವವಾಗಿ ವಾಪಸ್ ಬರ್ತಾರೆ. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಶಾಕ್ ಆಗುವಂತ ರೀತಿಯಲ್ಲಿ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಅಂದ್ರೆ ಏನೊಂದು ಸಂಜೆ ಒಂದು ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡಿ ಬೆಳಗಿನ ಜಾವ ಸುಮಾರು 6 ಗಂಟೆ 7 ಗಂಟೆಗೆ ಎದ್ದು ವರ್ಕೌಟ್ ಮಾಡ್ತಿರ್ತಾರೆ. ವರ್ಕೌಟ್ ಮಾಡ್ಬೇಕಾದ್ರೆ ಟ್ರೆಡ್ಮಿಲ್ ಮೇಲೆ ಹೋಗ್ಬೇಕಾದ್ರೆ ಒಂದು ಟಯರ್ಡ್ನೆಸ್ ಆಗುತ್ತೆ. ಟಯರ್ಡ್ ಆಗಿ ಮತ್ತೆ ಸ್ವತಃ ಅವ್ರ ಪತ್ನಿ ಹತ್ರ ಹೇಳ್ಕೊಂತಾರೆ, ಟಯರ್ಡ್ ಆಗ್ತಾ ಇದೆ, ಆಸ್ಪತ್ರೆಗೆ ಹೋಗೋಣ, ನೋವಿದೆ ಅಂತ ಹೇಳಿ. ಅದಾದ್ಮೇಲೆ ಏನೊಂದು ಸದಾಶಿವನಗರದ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ರಮಣರಾವ್ ಹತ್ರ ಭೇಟಿ ಆಗ್ತಾರೆ. ಭೇಟಿ ಆಗೋಕ್ಕಿಂತ ಮುಂಚೆ ಸಾಕಷ್ಟೊಂದು ಸ್ವೆಟ್ಟಿಂಗ್ ಅಲ್ಲಿ ಇರ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಅದಾದ ನಂತರ ಸ್ವತಃ ರಮಣರಾವ್ ಅವರೇ ಕೇಳ್ತಾರೆ, ಸ್ವೆಟ್ಟಿಂಗ್ ಅಲ್ಲಿ ಇದ್ದೀರಾ, ಏನ್ ಕತೆ, ಏನಾದ್ರು ಎಮರ್ಜೆನ್ಸಿ ಇದೆಯಾ ಅಂತ ಕೇಳಿದಾಗ ಇಲ್ಲೆಲ್ಲ ಏನಿಲ್ಲ, ನಾನೊಂದು 5-10 ನಿಮಿಷ ಮಲ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ. ಅದಾದ ಮೇಲೆ ಸರಿ ಅಂತ ಹೇಳಿ ರೆಸ್ಟ್ ಮಾಡೋಕ್ಕೂ ಕೂಡ ಹೇಳ್ತಾರೆ, ಅಲ್ಲೇ ರೆಸ್ಟ್ ಮಾಡೋಕ್ಕೆ ಕೂಡ ಹೇಳ್ತಾರೆ. ಅಲ್ಲಿ ರೆಸ್ಟ್ ತಗೊಂಡು ಅದಾದ ನಂತರ ಸರಿ ಓಕೆ ನಾವು ಹೋಗೋಣ, ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿ ರಮಣರಾವ್ ಏನ್ ಮಾಡ್ತಾರೆ, ವಿಕ್ರಮ್ಗೆ ಹೋಗಿ ಆದಷ್ಟು ಬೇಗ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ
ECG ಮಾಡ್ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಎಲ್ಲೋ ಒಂದ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದನ್ನ ಸ್ವತಃ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯನ್ನ ಕರೆದು ಕೂಡ ರಮಣರಾವ್ ಡಾಕ್ಟರ್ ಇನ್ಫಾರ್ಮ್ ಮಾಡ್ತಾರೆ. ಯಾಕಂದ್ರೆ ಸ್ವತಃ ರಮಣರಾವೇ ಹೇಳಿರ್ತಕ್ಕಂಥದ್ದು. ಅಲ್ಲಿಂದ ಅವರು ಸರಿ ವಿಕ್ರಮ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ದಾರಿ ಮಧ್ಯದಲ್ಲಿ ಸಾಗ್ಬೇಕಾದ್ರೆ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಆಗಿರ್ತಕ್ಕಂಥದ್ದು ಶರ್ಮಿತಾ. ಯಾಕಂದ್ರೆ ಹೇಳಿದ್ರೆ CCTV ದೃಶ್ಯಾವಳಿಗೂ ಕೂಡ ಮತ್ತೆ ಆಸ್ಪತ್ರೆಗೆ ತಲುಪಿದಂತ ವೇಳೆ ನಿಜಕ್ಕೂ ಕೂಡ 15 ರಿಂದ 20 ನಿಮಿಷ ಒಂದು ಹೆಚ್ಚು ಕಮ್ಮಿ ಆಗ್ತದೆ. ಅಂದ್ರೆ ಆಸ್ಪತ್ರೆಗೆ ಹೋಗಿ ಸಾಕಷ್ಟು ಒಂದು ವೈದ್ಯರ ತಂಡ ವಿಕ್ರಮ್ ಆಸ್ಪತ್ರೆಯಲ್ಲಿ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂತಾರೆ. ಹಾರ್ಟ್ ಪಂಪಿಂಗ್ ಅನ್ನೆಲ್ಲ ಕೂಡ ಮಾಡಕ್ಕೆ ಮುಂದಾಗ್ತಾರೆ. ಜೊತೆಗೆ ಹಾರ್ಟ್ ಗೆ ಡೈರೆಕ್ಟ್ ಆಗಿ ಟ್ಯೂಬ್ ಅನ್ನ ಕೊಟ್ಟು ಏರ್ ಬ್ಲಾಕ್ ಆಗಿದ್ರೆ ಅಕಸ್ಮಾತ್ ಅಥವಾ ಬ್ಲಡ್ ಬ್ಲಾಕ್ ಆಗಿದ್ರೆ ಅದನ್ನ ಪುಷ್ ಮಾಡಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಒಂದು ಇದಾಗ್ಲಿಲ್ಲ, ಅಂದ್ರೆ ವರ್ಕೌಟ್ ಆಗ್ಲಿಲ್ಲ. ಅದಾದ ನಂತರ ಆಸ್ಪತ್ರೆಗೆ ಬರ್ಬೇಕಾದ್ರೆ ಕೊನೆಯ ಉಸಿರು ಎಳ್ದಿದ್ದಾರೆ ಅನ್ನೋದು ಕೂಡ ಡಾಕ್ಟರು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂದ್ರೆ ಬ್ರಾಡ್ ಡೆಡ್ ಅಂತ ಹೇಳಿ ಡಿಕ್ಲೇರ್ ಕೂಡ ಮಾಡ್ತಾರೆ ಶರ್ಮಿತಾ. ಮಂಜುನಾಥ್ ಚಂದ್ರ, ಮೊನ್ನೆಯಿಂದ ಅಂದ್ರೆ ಅಪ್ಪು ಸರ್ ಯಾವಾಗ ಇಹಲೋಕ ತ್ಯಜಿಸಿದ್ರು, ಬಟ್ ಈಗಲೂ ನಾವ್ ಯಾರು ನಂಬೋದಕ್ಕೆ ರೆಡಿ ಇಲ್ಲ ಬಿಡಿ ಅದನ್ನ, ಅವ್ರು ಜೀವಂತವಾಗಿಲ್ಲ ಅನ್ನೋದನ್ನ. ಬಟ್ ಜಿಮ್ ಮಾಡ್ತಿದ್ರು, ಕುಸ್ತು ಬಿದ್ರು ಅಂತ ಒಂದು ಇನ್ಫಾರ್ಮೇಶನ್ ಬಂದಿತ್ತು. ಬಟ್ ಅದು ಸುಳ್ಳು ಅಂತ ಈ CCTV ಫುಟೇಜ್ ಹೇಳ್ತಾ ಇದೆ. ರಮಣಶ್ರೀ ಹಾಸ್ಪಿಟಲ್ ಅಲ್ಲೂ ಬಹುಶಃ ಅವರಾಗೆ ನಡ್ಕೊಂಡು ಹೋಗಿದ್ದಾರೆ ಅಂತ ಡಾಕ್ಟರ್ ಕೂಡ ಮೊನ್ನೆ ಹೇಳ್ತಾ ಇದ್ರು. ಸೊ ಎಲ್ಲಿ ಹಂಗಾದ್ರೆ ಹೆಚ್ಚು ಕಮ್ಮಿ ಆಯ್ತು? ಅಂದ್ರೆ ದಾರಿ ಮಧ್ಯದಲ್ಲಿ ಇವ್ರಿಗೆ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ವಿಕ್ರಮ್ ಆಸ್ಪತ್ರೆ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡ್ತಾರೆ, ಪತ್ರಿಕೆ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಬ್ರಾಡ್ ಡೆಡ್ ಅಂತ ಹೇಳಿ ಹೇಳ್ತಾರೆ. ನಾವು ಕೂಡ ಪ್ರಯತ್ನ ಪಟ್ಟಿದ್ವಿ, ಹಾರ್ಟ್ ಅನ್ನ ಪಂಪ್ ಮಾಡಕ್ ಹೋಗಿದ್ವಿ, ಟ್ಯೂಬ್ ಗಳನ್ನ ಹಾಕಿದ್ವಿ, ಉಳಿಸಲು ಪ್ರಯತ್ನ, ಏರ್ ಅನ್ನ ಪುಷ್ ಮಾಡಿದ್ವಿ, ಅದು ಯಾವುದೇ ರೀತಿಯ ಒಂದು ಪ್ರಯತ್ನ ಆಗ್ಲಿಲ್ಲ ಅಂತ ಹೇಳ್ತಾರೆ. 11 ಗಂಟೆ 1 ನಿಮಿಷಕ್ಕೆ ಏನು CCTV ತೋರಿಸ್ತಾ ಇದೀವಿ, ಆ CCTVಯಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ಡ್ರೈವರ್ ಅಂದ್ರೆ ಏನ್ ಗನ್ಮ್ಯಾನ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ನಡ್ಕೊಂಡ್ ಬರ್ತಾ ಇದ್ರೆ ಕಾರನ್ನ ಬೇಗ ತೆಗಿ ಅಂತ ಅವ್ರ ಹೆಂಡತಿ ಪತ್ನಿ ಕೂಡ ಗಾಬರಿಗೊಂಡು ಹೇಳ್ತಾರೆ. ಅದಾದ ನಂತರ ಹೋಗಿ ಕಾರಲ್ಲಿ ಕೂತ್ಕೊಂತಾರೆ. ಅಕಂಪನಿ ಕೂಡ ಅವ್ರ ಪತ್ನಿ ಅಕಂಪನಿ ಕೂಡ ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ ಹೊರಡ್ತಾರೆ. CCTV ದೃಶ್ಯಾವಳಿ ಪ್ರಕಾರ ಅವ್ರು 11 ಗಂಟೆ ಅಂದ್ರೆ 10:15 ಪೈನ್ ಸ್ಟಾರ್ಟ್ ಆಗಿದೆ, ಟ್ರೆಡ್ಮಿಲ್ ಮೇಲೆ ಓಡ್ತಾ ಇದ್ರು. ಅದಾದ್ಮೇಲೆ ವಾಪಸ್ ಬರ್ತಾರೆ, ಪೈನ್ ಆಗ್ತಾ ಇದೆ, ನಡಿ ಹೋಗೋಣ ಡಾಕ್ಟರ್ ಬಳಿ ಅಂತ ಹೇಳಿ ಆಗ ಒಂದು ಘಟನೆ ನಡೆದಿರ್ತಕ್ಕಂಥ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಕುಸ್ತು ಬಿದ್ದಿರೋದು ಅಥವಾ ಟ್ರೆಡ್ಮಿಲ್ ಮೇಲೆ ಬಿದ್ದಿರೋದು ಅದೆಲ್ಲವೂ ಕೂಡ ಸುಳ್ಳು. CCTV ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಏನ್ ತೋರಿಸ್ತಾ ಇದೀವಿ, ಪುನೀತ್ ರಾಜ್ಕುಮಾರ್ ಸ್ವತಃ ಹೊರಗೆ ನಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾರೆ ಆಸ್ಪತ್ರೆಗೆ ಅನ್ನೋದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಶಮಿತಾ. ಇಲ್ಲಿ ನೋಡಿ, ಈ ಘಟನೆ ಎಲ್ಲ ಆಗ ಹೋದ್ಮೇಲೆ ಒಂದಿಷ್ಟು ಚರ್ಚೆಗಳು, ವಿಶ್ಲೇಷಣೆಗಳು, ಅಯ್ಯೋ ಅದ್ ಮಾಡ್ಬೋದಾಗಿತ್ತೇನೋ, ಇದ್ ಮಾಡ್ಬೋದಾಗಿತ್ತೇನೋ, ಇದೆಲ್ಲ ಬರ್ತವೆ, ಇಲ್ಲ ಅಂತಲ್ಲ ಮಂಜುನಾಥ್ ಚಂದ್ರ. ಒಂದ್ ಅನ್ಸೋದು ನಮ್ಗೆ, ಈ ತರ ಆರಾಮಾಗಿ ಅವರಾಗೆ ನಡ್ಕೊಂಡು ಹೋದ್ರು, ರಮಣಶ್ರೀ ಕ್ಲಿನಿಕ್ ಹೋದ್ರು, ಅಲ್ಲಿ ಸ್ವಲ್ಪ ಡಾಕ್ಟರ್ಗೆ ಹೆಚ್ಚು ಕಡಿಮೆ ಆಗ್ತಿದೆ ಏನೋ, ECG ವ್ಯತ್ಯಾಸ ಇದೆ ಅಂತ ಗೊತ್ತಾದ ತಕ್ಷಣ ಬಹುಶಃ ಆಂಬ್ಯುಲೆನ್ಸ್ ನಲ್ಲಿ ಕಳಿಸ್ಕೊಟ್ಟಿದ್ರೆ ಉಳಿತಿದ್ರೇನೋ ಅಂತ ಒಂದು ಏನಂತಾರೆ, ಒಂದು ಆಶಾಭಾವನೆ. ಅಂದ್ರೆ ಆ ಟೈಮ್ನಲ್ಲಿ ಹಿಂಗ್ ಮಾಡಿದ್ರೆ ಉಳ್ಕೊಂಡ್ಬಿಡ್ತಿದ್ರೇನೋ, ಕಳ್ಕೊಳ್ತಿರ್ಲಿಲ್ಲ ನಾವು ಅಂತ. ಖಂಡಿತವಾಗ್ಲೂ ಅಂದ್ರೆ ಇವರು ಎಚ್ಚರಗೊಂಡು ಒಂದು ಡೈರೆಕ್ಟ್ ಆಗಿ ಆಂಬ್ಯುಲೆನ್ಸ್ ತಗೊಂಡು ವಿಕ್ರಮ್ ಆಸ್ಪತ್ರೆಗೆ ಹೋಗಿದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇರ್ತಾರೆ. ಆದ್ರೆ ಇವರೆಲ್ಲೋ ಒಂದ್ ಕಡೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ನೆಗ್ಲೆಕ್ಟ್ ಮಾಡಾದ ನಂತರ ಇವರು ಹತ್ರದಲ್ಲಿರ್ತಕ್ಕಂಥ, ಯಾಕಂದ್ರೆ ಫ್ಯಾಮಿಲಿ ಡಾಕ್ಟರ್ ಆಗಿರ್ತಕ್ಕಂಥ ರಮಣರಾವು, ಆದ್ರಿಂದ ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿ ಅಲ್ಲಿ ಹೋಗಿದ್ರೆ, ಒಂದ್ ವೇಳೆ ಇವ್ರೇನಾದ್ರು ಖಂಡಿತವಾಗ್ಲೂ ಹತ್ರ ಅಂದ್ರೆ ರಾಮಯ್ಯ ಅಥವಾ ವಿಕ್ರಮ್ ಏನಿದೆ ಅಥವಾ ಎರಡಕ್ಕೂ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರೆ ಖಂಡಿತವಾಗ್ಲೂ ಇವತ್ತು ಅಂದ್ರೆ ಜನರು ಹೇಳೋ ಪ್ರಕಾರ ಜೀವಂತವಾಗಿ ಉಳಿತಾ ಇದ್ರೇನೋ ಪುನೀತ್ ರಾಜ್ಕುಮಾರ್ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು ಶರ್ಮಿತಾ. ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 5 ದಿನ ಆಗುತ್ತೆ. 3ನೇ ದಿನಕ್ಕೆ ಹಾಲು ತುಪ್ಪ ಬಿಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ರು ಮನೆಯವರು. ಆದರೆ ಅಂತಿಮ ವಿಧಾನಗಳು, ಅಂತ್ಯ ಸಂಸ್ಕಾರ ಆಗೋದೇ 3ನೇ ದಿನ ಆಗಿದ್ರಿಂದ 5ನೇ ದಿನಕ್ಕೆ ಈ ಕಾರ್ಯಕ್ರಮವನ್ನು ಅವ್ರು ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಸೊ ಇವತ್ತು ಕುಟುಂಬಸ್ಥರೆಲ್ಲ ಅಪ್ಪು ಸರ್ ಸಮಾಧಿ ಹತ್ರ ಬಂದ್ರು, ಪೂಜೆಯನ್ನ ಮಾಡಿದ್ರು. ಮೊದಲಿಗೆ ಕುಟುಂಬಸ್ಥರೆಲ್ಲರೂ ಅಂದ್ರೆ ಬ್ಲಡ್ ರಿಲೇಟಿವ್ಸ್ ಎಲ್ಲರೂ ಹಾಲು ತುಪ್ಪ ಬಿಡುವಂತ ಕಾರ್ಯಕ್ರಮ ಮಾಡಿದ್ಮೇಲೆ ಅಪ್ಪು ಸರ್ಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಇಟ್ಟು ಪೂಜೆಯನ್ನ ಮಾಡಿದ್ದಾರೆ. ಸ್ವಲ್ಪ ಇನ್ನು ಮುಂದೆ ಅದು ಆಗುತ್ತೆ, ಆಮೇಲೆ 1 ವರ್ಷನೂ ಆಗುತ್ತೆ, ಹೀಗೆ ವರ್ಷಾಂಗಟ್ಲೆ ಆಗ್ತಾನೆ ಇರುತ್ತೆ. ಅದ್ರ ಜೊತೆ ಆ ನೋವು ಜೊತೆ ನಾವು ಬದುಕ್ತಾ ಇರಬೇಕು. ನಮಗೆ ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಇನ್ನು ಈ ನೋವು ಜೊತೆ ಬದುಕಕ್ಕೆ ಶಕ್ತಿ ಕೊಡುವಂತ ಮಾತ್ರ ನಾವು ಪರಮಾತ್ಮದಲ್ಲಿ ಕೇಳ್ಕೊಬಲ್ಲ. ನಾವು ಇದನ್ನ ಹೇಗೆ ಎತ್ಕೋಬೇಕು ಅಂತ ಅಂದ್ರೆ ಈ ಒಂದು ದುರ್ಗತಿನ ಹೇಗೆ ಮನಸ್ಸಿಗೆ ತಗೋಬೇಕು ಅಂದ್ರೆ ನಾವು ಕುಟುಂಬದವ್ರು ಹೇಗೆ ತಗೋತಾ ಇದೀವಿ. ಉದಾಹರಣೆಗೆ, ಯಾಕಂದ್ರೆ ಇನ್ನು ಮುಂದೆ ನಾವು ದುಃಖನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅಭಿಮಾನಿಗಳು ಇನ್ನೂ ಹಂಚಬಾರ್ದು ನಾವು ದುಃಖನ. ಇದನ್ನ ಹೇಗೆ ಎತ್ಕೋಬೇಕು ಅಂದ್ರೆ ನೋಡಿ, ನಮ್ಮ ತಂದೆಯವ್ರಿಗೆ 75 ವರ್ಷ ಕೊಟ್ಟಿದ್ದ ದೇವರು, ನೀನು ಇಷ್ಟೆಲ್ಲ ಮಾಡ್ಕೊಂಬ ಅಂತ ಬಂದಿದ್ರು. ಅವ್ರು ಇಷ್ಟು ಮಾಡೋಕ್ಕೆ ಅಷ್ಟು ವರ್ಷ ಬೇಕಾಯಿತು, ಇದ್ಬಿಟ್ಟು ಹೋದ್ರು. ಅಷ್ಟು ಹೆಸರು ಏನು ಮಾಡಬೇಕಾಯ್ತು 70 ವರ್ಷಕ್ಕೆ, ಅದನ್ನ 40 ವರ್ಷಕ್ಕೆ ಮಾಡಿದ್ರು. ಮಾಡಿ ಅವಾರ್ಡ್ಗಳು ತಗೊಂಡ್ರು, ಅಭಿಮಾನಿಗಳನ್ನ ಗೆದ್ರು, ಎಲ್ಲದನ್ನೂ ಮಾಡ್ಕೊಂಡು ಅವ್ರ ಕೆಲಸ ಮುಗೀತು. ಅವ್ರು ಬೇಗ ಹೋಗ್ಬೇಕಾಯ್ತು, ಅಷ್ಟೇ ಅವ್ರಿಗೆ ಟೈಮ್ ಕೊಟ್ಟಿದ್ದು. 5ನೇ ದಿನ ಆಯ್ತು. ಇನ್ನು ಮುಂದೆ
ಭಾರತದ ಸ್ವಂತ ಕಿರು ವಿಡಿಯೋ ಶೇರಿಂಗ್ ಆಪ್ ಚಿಂಗಾರಿ ಕ್ರಿಪ್ಟೋ ಸಾಮಾಜಿಕ ಟೋಕನ್ GARI ಮೂಲಕ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆಯಲ್ಲಿ ದೊಡ್ಡ ಅಬ್ಬರವನ್ನು ಸೃಷ್ಟಿ ಮಾಡಿದೆ. ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ GARIಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಭಾರತದಲ್ಲಿ ಚಿಂಗಾರಿ ಆಪ್ ತುಂಬಾ ಜನಪ್ರಿಯ ಆಗ್ತಾ ಇದೆ. ಅಲ್ಲದೆ ಸಾಮಾಜಿಕ ಮಾಧ್ಯಮ ವಿಭಾಗದಲ್ಲಿ ಉತ್ತಮ ಆಪ್ ಎಂಬ ಶೀರ್ಷಿಕೆಯನ್ನು ಗೆದ್ದಿದೆ. ಚಿಂಗಾರಿ ಆಪ್ ಕೇವಲ ವಿಷಯ ರಚನೆಕಾರರ ಯಶಸ್ಸಿಗಷ್ಟೇ ಕಾರಣ ಆಗಿಲ್ಲ. ವೀಕ್ಷಕರು, ಜಾಹೀರಾತುದಾರರು, ಡೆವಲಪರ್ಗಳು ಯಶಸ್ಸಿಗೂ ಕಾರಣ ಆಗಿದೆ. GARIನ ಭವಿಷ್ಯದ ಇನ್ ಆಪ್ ಕರೆನ್ಸಿಯಷ್ಟೇ ಅಲ್ಲದೆ ಆಡಳಿತಾತ್ಮಕ ಟೋಕನ್ ಆಗಿಯೂ ಯೂಸ್ ಮಾಡಬಹುದು. ಬನ್ನಿ ಕೇಳೋಣ ಈ ಆಪ್ ಬಗ್ಗೆ ಪ್ರಭಾವ ಬೀರುವವರು ಏನ್ ಹೇಳ್ತಾರೆ ಅಂತ. For the fact that content creation is a serious profession and a profile, but actually not taken in very seriousness as yet. People will be asking us, like a lot of people ask us, that do you earn in regular basis? But because of GARI, there will be immense stability in monetization and an opportunity to make a stable income, stable earning. Now we can actually step ahead and do lot of trends, whatever is coming in the city and nation. There will be so many things to go ahead with, and we can make our videos and actually make it our profession. ಕಂಠೀರವ ಸ್ಟುಡಿಯೋ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಒಂದು ಅವಕಾಶ ಮಾಡಿಕೊಡಿ, ನಾವು ಏನು ಅತಿರೇಕದ ವರ್ತನೆ ಮಾಡಲ್ಲ, ನೋಡ್ತೀವಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಕುಟುಂಬಸ್ಥರಿಂದ ಪೂಜೆ ಆಗಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಭಿಮಾನಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಕಂಠೀರವ ಸ್ಟುಡಿಯೋದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಅಲ್ಲೊಂದಿಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕುಟುಂಬಸ್ಥರು ಬಂದು ಹಾಲು ತುಪ್ಪ ಕಾರ್ಯಕ್ರಮ ಮುಗಿಸ್ ಹೋದ್ಮೇಲೆ ಅಭಿಮಾನಿಗಳು ಇಂಥದ್ದೇ ಗೇಟಲ್ಲಿ ಬರಬೇಕು, ಹೀಗೆ ಬರಬೇಕು ಅಂತೆಲ್ಲ ಅಲ್ಲಿ ಶಿಸ್ತಿನ ರೀತಿಯಲ್ಲಿ ಅಲ್ಲಿ ಒಂದಿಷ್ಟು ಬ್ಯಾರಿಕೇಡ್ ಹಾಕೋದು ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟೊತ್ತಿಗೆ ಅವಕಾಶ ಕೊಡ್ಬೋದು ಹಾಗಾದ್ರೆ ಅಭಿಮಾನಿಗಳಿಗೆ ದರ್ಶನಕ್ಕೆ? ಶರ್ಮಿತಾ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ದಿನ ಹಾಲು ತುಪ್ಪ ಕಾರ್ಯ ಕೂಡ ಮುಗಿತು. ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆಗಮಿಸಿ ಆ ಕಾರ್ಯವನ್ನು ಸಂಪನ್ನ ಮಾಡಿದ್ದಾರೆ. ಸೊ ಈಗ ಪ್ರಮುಖ ಪ್ರಶ್ನೆ ಇರೋದು, ಕಳೆದ 5 ದಿನಗಳಿಂದನೂ ಕೂಡ ಅವಕಾಶ ಅಭಿಮಾನಿಗಳಿಗೆ ಮತ್ತು ಹೊರಗಡೆ ಬಂದಂಥ ಸಾರ್ವಜನಿಕರಿಗೆ ಅವಕಾಶ ಇದ್ದಿದ್ದಿಲ್ಲ. ಈಗ ಅವಕಾಶ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅದರ ಮುನ್ಸೂಚನೆ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಮೊದಲನೇದಾಗಿ ಇನ್ನೂ ಅತ್ಯಾಪ್ತರು ಮತ್ತು ಗಣ್ಯರು ಮತ್ತು ಅವರ ಕುಟುಂಬದ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಲೂ ಕೂಡ ಬಂದು ಏನೋ ಪೂಜೆ ಮಾಡ್ತಾ ಇದ್ದಾರೆ. ಅಂತಿಮ ದರ್ಶನ ನಂತರ ಇನ್ನು 5ನೇ ದಿನದ ಕಾರ್ಯ ಏನಿದೆ ಆ 5ನೇ ದಿನದ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ನಾನು ಮೊದಲೇ ಹೇಳ್ತಿದ್ದಂತೆ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಯಾಕಂದರೆ ಅಭಿಮಾನಿಗಳು ಬರಬೇಕಾದ್ರೆ, ಯಾಕಂದರೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು, ಬರುವಂಥ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ದರ್ಶನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಸಿಚುವೇಶನ್ ನೋಡ್ತಾ ಇದ್ದಾರೆ, ಯಾಕಂದರೆ ಹೋಮ್ ಮಿನಿಸ್ಟ್ರು ಕೂಡ ಹೇಳಿದ್ದು ತುಪ್ಪದ ಕಾರ್ಯ ಆದ ನಂತರ ನಾವು ಅಲೋ ಮಾಡ್ತೀವಿ ಸಾರ್ವಜನಿಕರಿಗೆ ಅಂತ ಹೇಳಿ. ಸೊ ಈಗಿನ ಸಿಚುವೇಶನ್ ನೋಡ್ತಾ ಇದ್ದರೆ ಇವತ್ತು ಸಂಜೆವರೆಗೂ ಕೂಡ ಡೌಟ್ ಅಂತ ಅನ್ಸುತ್ತೆ. ನಾಳೆ ಬೆಳಗ್ಗೆಯಿಂದ ಸಾರ್ವಜನಿಕರಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಇಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳಿದ್ದಾರೆ ಮತ್ತು ಗಣ್ಯರು ಅವ್ರ ಕುಟುಂಬದ ಸದಸ್ಯರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ, ಅವರು ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ಎಲ್ಲಿಂದ ಬಂದಿದ್ದು ನೀವು? ನೋಡಬೇಕು ಅಂತ ಆಸೆ, ನಾಳೆನೂ ಈಗ ಸಿಗ್ತದ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ನಾವು ಬೆಳಗ್ಗೆ 9 ಗಂಟೆಗೆ ಬಂದಿದ್ದು, ಬಿಟ್ಟರು ಪೊಲೀಸವರು. ಪಾಪ ಕಾದವ್ರೆ, ಹೋಗಿ ನೋಡ್ಕೊಂಡು ಹೋಗಿ ವಯಸ್ಸಾಗೈತಿ ಅಂತ ಬಿಟ್ಟರು ಸ್ವಾಮಿ. ಅಲ್ಲಿ ನೀವು ಮನವಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮನ್ನು ಒಳಗಡೆ ಬಿಟ್ಟರು? ನಮ್ಮನ್ನು ಬಿಟ್ಕೊಟ್ರು, ಹೋಗಮ್ಮ ನೋಡ್ಕೊಳ್ತಾರೆ. ಪೊಲೀಸರೇ ಕರ್ಕೊಂಬಂದು ಕಳಿಸ್ಕೊಟ್ರು. ತಾವು ಎಲ್ಲಿಂದ ಬಂದ? ಮಲ್ಲೇಶ್ವರದಿಂದ ಬಂದೆ ಅಣ್ಣವ್ರು ನೋಡೋಕ್ಕೆ ಅಂತ. ಪುನೀತವ್ರನ್ನ ನೋಡೋಣ ಅಂತ ಬಂದೆ ಅಮ್ಮ. ಅಣ್ಣ ಪುನೀತವ್ರು ನೋಡೋಣ ಅಂತ ಕೇಳ್ಕೊಂಡು ಬಂದೆ ಪೊಲೀಸ್ನವ್ರನ್ನೆಲ್ಲ. ಪಾಪ ಸ್ವಾಮಿ ತಾವು ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ರಮ್ಮ ನೀವು? ಸರ್, ನಾವು ಅವರು ಹುಷಾರಿರ್ಲಿಲ್ವಲ್ಲ ಹಾಸ್ಪಿಟ್ಲ್ ಅಂತ ಹೇಳಿದ್ರಲ್ಲ, ಅವಾಗ ಅಲ್ಲೆಲ್ಲ ಹೋದ್ವಿ, ಅಲ್ಲೂ ಆಗಲಿಲ್ಲ ನೋಡೋಕ್ಕೆ. ಆಮೇಲೆ ಇಲ್ಲಿ ಹೋದ್ವಿ, ಅಲ್ಲಿ ಸ್ವಲ್ಪ ರಶ್ಶು ತುಂಬ ಗಲಾಟೆ, ಅಲ್ಲೂ ಆಗಲಿಲ್ಲ, ಬಂದ್ವಿ. ಆಮೇಲೆ ಇಲ್ಲಿ ಬಂದ್ವಿ, ಇಲ್ಲಿ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ವಿ, ಬಿಟ್ಟರು ಪಾಪ. ನೀವು ಎಲ್ಲಿಂದ ಬಂದಿರೋ? ಸರ್, ಬಳ್ಳಾರಿಯಿಂದ ಬಂದಿದ್ದೀವಿ ಸರ್. ಅವರ ಅಭಿಮಾನಿಗಳು ನೋಡೋಣ ಅಂದ್ಬಿಟ್ಟು ಬಳ್ಳಾರಿಯಿಂದ ನೋಡೋಕ್ಕಾಗಿ ಬಂದಿದ್ದೀವಿ ಸರ್. ಭಾಳ ಜನ ಹೊರಗಡೆ ಇದ್ದಾರೆ, ಸೊ ಅವ್ರಿಗೆ ಅಲೋ ಮಾಡ್ತಾ ಇಲ್ಲ. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇರೋದ ನೀವು? ಹೌದು ಸರ್, ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಯಾರನ್ನೂ ಬಿಡ್ತಾ ಇಲ್ಲ ಒಳಗಡೆ. ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಬಂದ್ವಿ ಸರ್.
ಮಗನೇ ಅಲ್ಲ, ಅವ್ರ ಅಪ್ಪಯಿಂದ ರಾಜ್ಕುಮಾರ್ ಡಾಕ್ಟರ್. ನಮ್ಮ ಫ್ಯಾಮಿಲಿ ಎಲ್ಲ ಅವರೇ, ನಾವು ತುಂಬ ಇಷ್ಟಪಡೋದು, ಬೇರೆ ಯಾರ್ದು ನೋಡಲ್ಲ. ಅವ್ರದ್ದೇ ಅದೇನೋ ನಮಗೆ, ಯಾರು ಏನೇ ಹೇಳಲಿ ಏನೇ ಮಾಡಲಿ ನಮ್ಗೆ ಅವರೇ. ನಮ್ಮ ಅಂತೆ ಕಂತೆ ಬೇಡ, ಅವರು ನಮ್ಗೆ ಅವ್ರು ಇಷ್ಟ. ಅವರು ಅಂದರೆ 3-4 ದಿವಸ ಆಯಿತು, ಇವತ್ತೇ ಸ್ವಲ್ಪ ನೀಟಾಗಿದ್ದು ಬಂದಿರೋದು. ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟೇ ತುಂಬ ಗೋಳು ಅಂದರೆ ನಾವು ಅದೇ ಆ ಥರ ನೋಡಂಗೆ ನಾವೇನು ಇದು ಮಾಡ್ಕೊಳ್ಳಲ್ಲ, ನಾವು ಇಟ್ಕೊಂಡಿದ್ದೀವಿ ಅಷ್ಟು ಚೆನ್ನಾಗಿ ಅವ್ರನ್ನ ನಾವು ಇದು ಮಾಡ್ತೀವಿ. ಅಂದರೆ ಭಾರಿ ನೋವು ಸರ್, ಅವ್ರು ಹೋಗಿರೋದು ತುಂಬ ನೋವಾಗುತ್ತೆ. ನಮ್ಮ ಮನೇಲೇ ಆದಂಗೆ ಸುತ್ತ ಥರ ಆಗುತ್ತೆ ನಮಗೆ. ಅವರು ಹೋಗಿರೋದು ನಮ್ಮದ್ರಲ್ಲೇ ಆ ಥರ ಆಗುತ್ತೆ ನಮಗಿನ್ನ. ನಾವು ಎಲ್ಲಿಂದ ಬಂದಿರೋದು? ರಾಜನಗರದಿಂದ, ಅನನ್ಯ ಆಸ್ಪತ್ರೆಯಿಂದ. ಈ ರೀತಿಯಾಗಿ ಅಭಿಮಾನಿಗಳು ಸಾಕಷ್ಟು ರೀತಿಯಾಗಿ ಒಳಬರ ಪ್ರಯತ್ನ ಪಡ್ತಾ ಇದ್ದಾರೆ. ಅನಾರೋಗ್ಯ ಕಾರಣಕ್ಕಾಗಿ ಪೊಲೀಸರು ಮಾನವೀಯತೆ ದೃಷ್ಟಿಯಿಂದ ಅಲೋ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ವೇಳೆಗೆ ಅಂತಿಮ ದರ್ಶನಕ್ಕೆ, ಅಂದರೆ ಇಲ್ಲಿನ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಯಶಸ್ಸಿನ ಯಾವ ಹಾದಿಯೂ ಒಂದೇ ದಿನದಲ್ಲಿ ಸಾಗೋದಿಲ್ಲ. ಆದರೆ ನ್ಯಾಯಬದ್ಧತೆ, ಶ್ರದ್ಧೆ ಮತ್ತು ಸತ್ಯ ಸಂಘರ್ಷವಿದ್ರೆ ಯಶಸ್ಸಿನ ಕಥೆ ಒಂದು ದಿನ ನಿಜವಾಗುವುದರಲ್ಲಿ ಅನುಮಾನನೇ ಇಲ್ಲ. ದೇಶದಲ್ಲಿ ಕ್ಷೀರಕ್ರಾಂತಿಗೆ ಕಾರಣವಾದ ಅಮೂಲ್ನ ಯಾತ್ರೆ ಗುಜರಾತ್ನ ಕೇವಲ 2 ಊರುಗಳಿಂದ ಆರಂಭ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿದೆಯಾ? ದೇಶದ ಮೊದಲ ಉಪ ಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗುಜರಾತ್ನ ರೈತರಿಗೆ ಕ್ಷೀರಕ್ರಾಂತಿಯ ಮಾರ್ಗ ತೋರಿಸಿದ್ರು ಅಂತ ನಿಮಗೆ ಗೊತ್ತಿದೆಯಾ? 75 ವರ್ಷ ಪೂರೈಸಿರುವಂತ ಅಮೂಲ್ ಕೂಡ ದೇಶದೊಂದಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂತಸ ಆಚರಿಸಿಕೊಳ್ತಾ ಇದೆ. ಅತಿ ದೊಡ್ಡ ಯಶಸ್ವಿ ಬ್ರ್ಯಾಂಡ್ ಆಗೋ ತನಕ ಯಾತ್ರೆಯಲ್ಲಿ ಅಮೂಲ್ ಯಾವ್ಯಾವ ಮೈಲಿಗಲ್ಲುಗಳನ್ನ ಹಿಂದಿಕ್ಕಿ ಬಂದಿದೆ ಅಂತ ತಿಳಿಯೋಣ ಬನ್ನಿ. ಅಮೂಲ್ನ ಪ್ರತಿ ಜಾಹೀರಾತಿನಲ್ಲಿ ಒಂದು ಗುಪ್ತ ಸಂದೇಶವಿರುತ್ತದೆ. ನವೆಂಬರ್ 27, 2008ರಂದು ಬಿಡುಗಡೆಯಾದಂತ ಜಾಹೀರಾತು ಭಯೋತ್ಪಾದನೆಯತ್ತ ಗಮನವನ್ನು ಹರಿಸಿತು. 26 ನವೆಂಬರ್ 2008ರಂದು ಮುಂಬೈನಲ್ಲಿ ಅತಿದೊಡ್ಡ ಭಯೋತ್ಪಾದಕ ದಾಳಿ ನಡೆಯಿತು. ಜಾಹೀರಾತಿನಲ್ಲಿ ಭದ್ರತಾ ಪಡೆಗಳು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿವೆ. ಇಚ್ಛಾಶಕ್ತಿಯ ಕೊರತೆಯಿಂದ ರಾಜಕೀಯವನ್ನ ಲೇವಡಿ ಮಾಡಲಾಯಿತು. ಸಂತಾಪ ವ್ಯಕ್ತಪಡಿಸಲು ಜಾಹೀರಾತುಗಳನ್ನ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಬಿಡುಗಡೆ ಮಾಡಲಾಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಲಲಿತಾ ಜ್ಯುವೆಲ್ಲರಿ ಅಡ್ವಾನ್ಸ್. ಗೊತ್ತಾ, ದೇಶದ ಮೊದಲ ಉಪ ಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗುಜರಾತ್ನ ರೈತರಿಗೆ ಕ್ಷೀರಕ್ರಾಂತಿಯ ಮಾರ್ಗ ತೋರಿಸಿದ್ರು ಅಂತ ನಿಮಗೆ ಗೊತ್ತಾ? 75 ವರ್ಷ ಪೂರೈಸಿರುವಂತ ಅಮೂಲ್ ಕೂಡ ದೇಶದೊಂದಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂತಸ ಆಚರಿಸಿಕೊಳ್ತಾ ಇದೆ. ಅತಿ ದೊಡ್ಡ ಯಶಸ್ವಿ ಬ್ರ್ಯಾಂಡ್ ಆಗೋ ತನಕ ಯಾತ್ರೆಯಲ್ಲಿ ಅಮೂಲ್ ಯಾವ್ಯಾವ ಮೈಲಿಗಲ್ಲುಗಳನ್ನ ಹಿಂದಿಕ್ಕಿ ಬಂದಿದೆ ಅಂತ ತಿಳಿಯೋಣ ಬನ್ನಿ. 1970ರ ವೇಳೆಗೆ ಅಮೂಲ್ ಚಳವಳಿಯ ಪ್ರತಿಧ್ವನಿ ಇಡೀ ದೇಶದಲ್ಲಿ ಕೇಳಿಬಂತು. ಅಮೂಲ್ ಹಾಲು ಉತ್ಪಾದಕರು ಮತ್ತು ಬಳಕೆದಾರರ ನೆಚ್ಚಿನ ಹೆಸರಾಯಿತು. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಆಪರೇಷನ್ ಫ್ಲಡ್ ಅಡಿಯಲ್ಲಿ ರಾಷ್ಟ್ರೀಯ ಮಿಲ್ಕ್ ಗ್ರಿಡ್ ಅನ್ನ ಸಿದ್ಧಪಡಿಸಿತು. ದೇಶದಾದ್ಯಂತ ಹಾಲು ಉತ್ಪಾದಕರನ್ನ ಸಂಪರ್ಕಿಸುವಂತದ್ದು ಈ ಗ್ರಿಡ್ ನ ಉದ್ದೇಶವಾಗಿತ್ತು. ಭಾರತದಾದ್ಯಂತ 700 ಪಟ್ಟಣಗಳು ಮತ್ತು ನಗರಗಳು ಗ್ರಿಡ್ಗೆ ಸಂಪರ್ಕವನ್ನು ಹೊಂದಿವೆ. ಈ ರೀತಿಯಾಗಿ ಅಮೂಲ್ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯ ಹೊಸ ಮಂತ್ರವಾಯಿತು. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನ ಮಾಡಿತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡುವುದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/younggeniusಗೆ ಲಾಗಿನ್ ಆಗಿ ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ.
ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ. ಜನರಿಗೆ ದೃಷ್ಟಿ ನೀಡಿದ ಅಪ್ಪುನ ಹ್ಯಾಂಗ ಮರೆಯಲಿ? ದಾನದಲ್ಲಿ ಕರ್ಣನಂತಿದ್ದ ಅಪ್ಪು, ನಿನ್ನ ನೆನಪು ಹ್ಯಾಂಗ ಮರೆಯಲಿ? ಶಿವಣ್ಣ ರಾಘಣ್ಣನ ಮಡಿಲಲ್ಲಿ ಆಡಿದ ಕಂದನನ್ನ ಮರೆಯೋಕ್ಕಾಗತ್ತಾ? ಇದುವೇ ಈ ಹೊತ್ತಿನ ಬಿಗ್ ಸ್ಟೋರಿ, ಅಪ್ಪು ನಾ ಹ್ಯಾಂಗ ಮರೆಯಲಿ. 4 ಜನರಿಗೆ ದೃಷ್ಟಿ ನೀಡಿದ ಅಪ್ಪುನ ಹ್ಯಾಂಗ ಮರೆಯಲಿ? ಅಣ್ಣ ಮರುಜನ್ಮ ಅಂತ ಇದ್ರೆ ಇಲ್ಲೇ ಬಂದ್ಬಿಡೋಣ ಅಣ್ಣ, ನೀನ್ ನೋಡ್ತಾ ಇರ್ತೀವಿ ಅಣ್ಣ. ತುಂಬಾ ಮಿಸ್ ಮಾಡ್ಕೊತೀವಿ. ಅಷ್ಟು ದೊಡ್ಡ ನಟ ಆದ್ರೂ ಅವ್ರ ಜೊತೆ ಕೆಲಸ ಮಾಡೋರ ಜೊತೆ ಎಷ್ಟು ಚೆನ್ನಾಗಿ ಆತ್ಮೀಯತೆಯಿಂದ ಇರ್ತಾ ಇದ್ರು, ತುಂಬಾ ಪ್ರೀತಿಯಿಂದ మాట్లాడుతా ఇದ್ರು. ఎందుకంటే సార్ మీరు చాలా మంచి వ్యక్తి సార్, మీరు చాలా 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 మంచి వ్యక్తి. నేను చూసిన దాంట్లో చాలా మంది మంచి వాళ్ళు, దాంట్లో బెస్ట్ సార్, మీరు బెస్ట్. ಅವ್ರು ಯಾವಾಗಲೂ ನನ್ನ ರೇಗಿಸ್ತಾ ಇದ್ರು, ನಗ್ನಗ್ತಾ ಇದ್ರು, ಮತ್ತೆ ಯಾವಾಗಲೂ ಜೋಕ್ ಮಾಡೋರು ನನ್ನ ಜೊತೆ. ಸೊ ಅಪ್ಪು ಅಂತ ಹೇಳಿದ ತಕ್ಷಣ ನನಗೆ ಅವ್ರ ನಗುನೇ ನಕ್ಕ ಬರುತ್ತೆ. ಪ್ಲಸ್ ನಾನು ನಮ್ಮ ತಂದೆನ ಕಳ್ಕೊಂಡಾಗ ಅವ್ರು ನಂಗೆ ಫೋನ್ ಮಾಡಿ ತುಂಬ ಧೈರ್ಯ ಕೊಟ್ಟಿದ್ರು. ತುಂಬ ಪ್ರೀತಿಯ ಹುಡುಗ ಪ್ರಕಾಶ್ ಸರ್, ನೀವು ನಮ್ಮ ಕನ್ನಡದ ಹೆಮ್ಮೆ ಅಂತ ಬಾಯಿ ತುಂಬ ಹೃದಯ ತುಂಬ ಹೇಳ್ತಾ ಒಪ್ಕೊಳ್ತಿದ್ದು ನನ್ನ ಅಪ್ಪು ಇಲ್ಲ ಅನ್ನೋದು ನನ್ನಿಂದ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಶಿವಣ್ಣ ರಾಘಣ್ಣನ ಮಡಿಲಲ್ಲಿ ಆಡಿದ ಕಂದನನ್ನ ಮರೆಯೋಕ್ಕಾಗುತ್ತಾ? ಆದರೂ ಜೀವನ ಹೋಗ್ಬೇಕು, ಫ್ಯಾಮಿಲಿ ಇದ್ದಾರೆ. చాలా మంచి వ్యక్తి, చాలా వినయం ఉన్న వ్యక్తి, చాలా చాలా గొప్ప మనసున్న మంచి వ్యక్తి. అందుకనే ఇంతమంది తిరిగా అతని గురించి చావు గురించి మరణించేందుకు ఇంతమంది బాధపడుతున్నామంటే కనుక అతని మంచితనం చాలా. అలా మాట్లాడుతూ సడన్లీ హీఈస్ నాట్ దేర్. సడన్లీ హీఈస్ జస్ట్ నాట్ దేర్. నేను ఈ న్యూస్ ఫస్ట్ టైం విన్నగానే నేను డెఫినెట్లీ చాలా షాక్ అయ్యా. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆಯ ಹುಡುಗ ತೀರಿಕೊಂಡು 4 ದಿನ ಕಳೆದ್ರೂ ಅವರ ನೆನಪು ಮಾತ್ರ ಮನದಾಳದಿಂದ ಮರೆಯಾಗ್ತಾನೇ ಇಲ್ಲ. ಪುನೀತ್ ಅವರ ನಗು, ವಿನಯತೆ, ಪ್ರತಿಯೊಬ್ಬರ ಬಗ್ಗೆಯೂ ಪ್ರೀತಿ ತುಂಬಿದ ಮಾತು, ಅಕ್ಕರೆಯ ಕಾಳಜಿ ನಿಜಕ್ಕೂ ಮರೆಯೋಕ್ಕಾಗ್ತಾ ಇಲ್ಲ. ಅಪ್ಪು ಅಗಲಿಕೆಯಿಂದ ಇಡೀ ಸ್ಯಾಂಡಲ್ವುಡ್ಗೆ ಕಣ್ಣೀರು ಹಾಕಿದೆ. ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ನಟನಟಿಯರು ಕೂಡ ಅಪ್ಪು ಅಗಲಿಕೆಯನ್ನ ಕೇಳಿ ಕಂಬನಿ ಮಿಡಿದಿದ್ದಾರೆ. ಓ ದೇವ್ರೆ, ನೀನ್ಯಾಕೆ ಇಷ್ಟು ಕ್ರೂರಿ, ಒಳ್ಳೆಯವರನ್ನ ಯಾಕೆ ಇಷ್ಟು ಬೇಗ ಕರ್ಕೊಂತಿದ್ದೀಯಾ ಅಂತ ಹೇಳಿ ದೇವರು ಮತ್ತು ವಿಧಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಣ್ಣನಿಗೆ ಕಳ್ಕೊಂಡು ನಾವೆಲ್ಲ ಇದಾಗಿದ್ದೀವಿ, ಅನಾಥರಾಗಿದ್ದೀವಿ ಅಣ್ಣ. ಮರುಜನ್ಮ ಅಂತ ಇದ್ರೆ ಇಲ್ಲೇ ಬಂದ್ಬಿಡೋಣ ಅಣ್ಣ, ನೀನ್ ನೋಡ್ತಾ ಇರ್ತೀವಿ ಅಣ್ಣ. ಅಣ್ಣ ನೋಡೋಣ, ಹಿಂಗೆ ಯಾಕೆ ಹೋಗ್ಬಿಟ್ಟೆ ಅಣ್ಣ ಅರ್ಧ ದಾರಿಯಲ್ಲಿ ಬಿಟ್ಟು ನಮ್ಗೆಲ್ಲ. ಅಣ್ಣ ನೀವೆಲ್ಲ ಯುವಕರಿಗೊಂದು ಇದಾಗಿದ್ದೀರಿ ಅಣ್ಣ, ಮೋಟಿವೇಶನ್ ಆಗಿದ್ದೀರಿ ಅಣ್ಣ. ಅಣ್ಣ ನೀವ್ ಎಲ್ಲಿದ್ರು ಬನ್ನಿ ಅಣ್ಣ, ಅಪ್ಪಾಜಿ ತಲೆ ಹೋಗ್ಬಿಟ್ರಿ ಅಣ್ಣ ನಮ್ಗೆ ಬಿಟ್ಟು. ಮುಂದೆ ಹುಟ್ಟಿಲ್ಲ, ಯಾರು ಹುಟ್ಟೋದು ಇಲ್ಲ. ರಾಜ್ಕುಮಾರ್ ಅವರ ಏಕೈಕ ದೊಡ್ಡಮನೆ ಸಿಂಹ, ಕಿರಿಪುತ್ರ, ಕರ್ನಾಟಕದ ಆಸ್ತಿ. ಇವತ್ತು ಅಪಾರ ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ದೇವರಲ್ಲಿ ಕೇಳ್ಕೊಳ್ಳೋದೊಂದೇ, ನಮ್ಮ ಬಾಸ್ ಮತ್ತೆ ಅವ್ರ ಮಗಳ ಹೊಟ್ಟೆಲೆ ಹುಟ್ಟು ಬರ್ಲಿರೋದು. ಕ್ಯಾರೆಕ್ಟರ್ ಇರೋನ ಬೇರೆ ವ್ಯಕ್ತಿನ ಸಿಗಕ್ಕೆ ಚಾನ್ಸೇ ಇಲ್ಲ. ಪುನೀತ್ ರಾಜ್ಕುಮಾರ್ ಕೇವಲ ಓರ್ವ ನಟನಲ್ಲ, ಅವರೊಬ್ಬ ಒಳ್ಳೆ ಮನುಷ್ಯ. ಪ್ರತಿಯೊಬ್ಬರಿಗೂ ಪ್ರೀತಿ, ಕಾಳಜಿಯನ್ನು ಹಂಚೋ ಬೆಸ್ಟ್ ಫ್ರೆಂಡ್. ಕಷ್ಟಕ್ಕೆ ಕರಗೋ ಹೃದಯ ಅವರದ್ದು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಂತೆ ಜೀವನದ ಪ್ರತಿ ಹಂತದಲ್ಲೂ ವಿನಯವಂತಿಕೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಅಭಿಮಾನಿಗಳಿರಲಿ, ಸೆಕ್ಯೂರಿಟಿ ಗಾರ್ಡ್ಗಳಾಗಿರಲಿ, ಯಾರೋ ಗುರುತು ಪರಿಚಯ ಇಲ್ಲದ ಬಡವನೇ ಆಗಿರಲಿ ಅಥವಾ ಸ್ಟಾರ್ಗಳಾಗಿರಲಿ, ರಾಜಕೀಯ, ಉದ್ಯಮ ಕ್ಷೇತ್ರದ ಘಟಾನುಘಟಿಗಳೇ ಇರಲಿ,
ಎಲ್ಲರೊಂದಿಗೂ ಪುನೀತ್ ರಾಜ್ಕುಮಾರ್ ಅವರದ್ದು ಒಂದೇ ಥರದ ಸರಳತೆಯ ನಡೆ. ಹಿರಿಯರನ್ನ ಕಂಡ ತಕ್ಷಣ ಓಡಿಬಂದು ಕಾಲಿಗೆ ನಮಸ್ಕರಿಸುವ ಗುಣ ಪುನೀತ್ ಅವರು. ನನಗೆ ಮಾಮ ಮಾಮ ಅಂತ ಕರಿತಿದ್ರು ಯಾವಾಗಲೂ. ನನಗೆ ಒಂದು ರಾಜ್ಕುಮಾರ್ ಅಂತ ಸಿನಿಮಾ ಬಂದಿತ್ತು, ಅದನ್ನು ನೋಡಲೇಬೇಕು ಅಂತೇಳಿ ಒಂದ್ಸಾರಿ ನನಗೆ ರಿಕ್ವೆಸ್ಟ್ ಮಾಡಿದ್ರು. ನಾನು ಮೈಸೂರಿನಲ್ಲಿ ಸರಸ್ವತಿ ಥಿಯೇಟರ್ನಲ್ಲಿ ನೋಡಿದ್ದೆ. ಒಬ್ಬ ಪ್ರತಿಭಾನ್ವಿತ ನಟ, ಇನ್ನೂ ಕೂಡ ಬಹಳ ವರ್ಷ ನಮ್ಮ ಜೊತೆಲಿ ಇರಬೇಕಾಗಿತ್ತು. ಅವರ ಸಾವನಿಂದ ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶದ ಚಿತ್ರರಂಗಕ್ಕೆ ಅಪಾರವಾದಂತ ಅನ್ನೋದನ್ನ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಪುನೀತ್ ಇಲ್ಲದ ದೊಡ್ಡಮನೆ ಹೇಗಿದೆ, ಪುನೀತ್ ಪತ್ನಿ ಮತ್ತು ಮಕ್ಕಳ ಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ನೋಡಲೇಬೇಕು. ದೊಡ್ಡಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ನಿಜಕ್ಕೂ ಯುವರಾಜನಂತೆ ಇದ್ರು. ಪುನೀತ್ ಅದೆಷ್ಟು ಪ್ರೀತಿಯಿಂದ ಇರ್ತಾ ಇದ್ರೋ ಅಷ್ಟೇ ಪ್ರೀತಿಯಿಂದ ಅಣ್ಣಂದಿರಾದ ಶಿವಣ್ಣ ಮತ್ತು ರಾಘಣ್ಣ ಅಪ್ಪುವನ್ನ ನೋಡಿಕೊಂಡಿದ್ರು. ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವರಾಗಿದ್ದರಿಂದ ಪುನೀತ್ ಮೇಲೆ ಪ್ರೀತಿ ತುಸು ಹೆಚ್ಚಾಗೇ ಇತ್ತು. ಆದ್ರೀಗ ಸದಾ ಆಕ್ಟಿವ್ ಆಗಿದ್ದ ನಮ್ಮ ಅಪ್ಪು ಮನೆಯಲ್ಲಿ ಇಲ್ಲ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತಿದ್ದಾರೆ ನಟ ಶಿವರಾಜ್ ಕುಮಾರ್. ಅಪ್ಪು ಪಾರ್ಥಿವ ಶರೀರವನ್ನ ನೋಡಿ ಶಿವರಾಜ್ ಕುಮಾರ್ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ರು. ನಿಜ ಹೇಳಬೇಕು ಅಂದ್ರೆ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವರಿಗಿಂತ 13 ವರ್ಷ ಚಿಕ್ಕವರಾಗಿದ್ರು. ಪುನೀತ್ನನ್ನ ಶಿವಣ್ಣ ಎತ್ಕೊಂಡು ಬೆಳೆಸಿದ್ರು. ಹೀಗಾಗಿ ಅಪ್ಪು ಜೊತೆಗೆ ಶಿವಣ್ಣಗೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು. ಆದ್ರೀಗ ಅಪ್ಪು ಇಲ್ಲ ಅಂದ್ರೆ ನನ್ನ ಮಗನನ್ನೇ ಕಳೆದುಕೊಂಡಂತೆ ಭಾಸವಾಗ್ತಿದೆ ಎಂದಿದ್ದಾರೆ ಶಿವಣ್ಣ. ಉತ್ಸವ ಕರ್ಕೊಂಡ್ಬಿಟ್ನ ದೇವರು. ಎಲ್ಲೋ ಇಲ್ಲೇ ಇದನೋ ಎಲ್ಲೋ ಊರಿಗೆ ಬರ್ಬೋದೇನೋ ಹಿಂಗೆ ಅನಿಸ್ತಾ ಇದೆ ಹೊರತು ಅವನಿಲ್ಲ ಅಂತ ಹೇಳ್ಕೊಳಕ್ಕೆ ಅವ್ನು ಮಲಗಿದ್ರು. ಈ ನಾನು ಒಟ್ನಲ್ಲಿ ಹೇಳ್ಬೇಕಂದ್ರೆ ನಾನು ಅವನಿಗಿಂತ 13 ವರ್ಷ ದೊಡ್ಡವನು. ಅವನ್ನ ಮಗುವಿಂದ ನೋಡಿದ್ದೀನಿ. ಇವತ್ತು ನನಗೆ ಹೆಂಗೆ ಅನಿಸ್ತಿದೆ ಅಂದರೆ ನನ್ನ ಮಗುನೇ ಕಳ್ಕೊಂಬಿಟ್ಟೆನೋ ಅಂತ ಅನಿಸ್ತಾ ಇದೆ. ತುಂಬಾ ನೋವಾಯಿತು. ಆದರೂ ಜೀವನ ಹೋಗಬೇಕು. ಫ್ಯಾಮಿಲಿ ಇದ್ದಾರೆ, ನಾವೆಲ್ಲರೂ ಇದ್ದೀವಿ ಅವ್ರ ಜೊತೆಗೆ, ಫ್ಯಾಮಿಲಿ ಜೊತೆಗೆ. ಇನ್ನು ಪುನೀತ್ರ ಮತ್ತೋರ್ವ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಕೂಡ ಪುನೀತ್ ಅಗಲಿಕೆಯ ಬಗ್ಗೆ ತುಂಬಾ ನೊಂದ್ಕೊಂಡಿದ್ದಾರೆ. ಅಪ್ಪುಗೆ ಅನಾರೋಗ್ಯ ಸಮಸ್ಯೆ ಯಾವುದೂ ಇರಲಿಲ್ಲ. ಇರುತ್ತಿದ್ರೆ ಅವನು ಪವರ್ ಸ್ಟಾರ್ ಆಗಿರುತ್ತಿರಲಿಲ್ಲ. ನಮಗೆಲ್ಲ ಧೈರ್ಯ ಕೊಡುತ್ತಿದ್ದ. ನನಗೆ 2-3 ಸಾರಿ ಅನಾರೋಗ್ಯವಾಗಿದ್ದಾಗ ಅವನೇ ಧೈರ್ಯ ಕೊಟ್ಟಿದ್ದು. 2 ತಿಂಗಳ ಹಿಂದೆ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪೇಸ್ ಮೇಕರ್ ಹಾಕಿಸಿ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಬಂದು ಬಿಟ್ಟಿದ್ದ ಎಂದು ಹೇಳಿ ಗದ್ಗದಿತರಾಗಿದ್ದಾರೆ. ನನ್ನನ್ನು ಅವನು 2 ಸಲ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ ನನ್ನನ್ನು ವಾಪಸ್ ಕರ್ಕೊಂಬಂದ. ನನ್ನ ಕೈಲಿ ಆಗಲಿಲ್ಲ ಅವ್ನು ಕರ್ಕೊಂಬರೋಕ್ಕೆ. ನೋಡಿ ಪೇಸ್ ಮೇಕರ್ ಹಾಕೊಂಡಿದ್ದಲ್ಲ ಅವನು ಹಾಕ್ಸಿದ್ದು ನನಗೆ. ನೀನಿರು ನನ್ನ ಮಕ್ಕಳ ಜೊತೆ, ನಮ್ಮ ಮನೇಲಿ ನೀನಿರು, ನಾನು ಅಪ್ಪ ಅಮ್ಮನ ಜೊತೆ ಹೋಗ್ತೀನಿ ಅಂತ ಹೋಗಿದ್ದೇನೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಓರ್ವ ನಟ, ರಾಘಣ್ಣ ಮತ್ತು ಶಿವಣ್ಣನಿಗೆ ತಮ್ಮ. ಆದರೆ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸರ್ವಸ್ವ. ಪುನೀತ್ ಅವರೇ ಜೀವನವಾಗಿದ್ರು. ಹೀಗಾಗಿ ಪುನೀತ್ರನ್ನ ಕಳೆದುಕೊಂಡ ನೋವು ಎಲ್ಲರಿಗಿಂತ ಹೆಚ್ಚಾಗಿ ಅಶ್ವಿನಿ ಅವರನ್ನ ಕಾಡ್ತಾ ಇತ್ತು. ಹಾಗೆಯೇ ಪುನೀತ್ ಇಬ್ಬರು ಪುತ್ರಿಯರಾದ ಧೃತಿ ಮತ್ತು ವಂದಿತಾ ಕೂಡ ಕಣ್ಣೀರ ಕಡಲಲ್ಲಿ ಮುಳುಗಿದ್ರು. ಅಪ್ಪ ಇನ್ನಿಲ್ಲ ಅನ್ನೋ ನೋವನ್ನ ಅರಗಿಸಿಕೊಳ್ಳಲಾಗದ ಪುತ್ರಿಯರು ತಾಯಿ ಅಶ್ವಿನಿ ಅವರನ್ನ ಅಪ್ಪಿ ಅಳುತ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಹೃದಯ ಕಲಕಿದಂತಾಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ಪುನೀತ್ ರಾಜ್ಕುಮಾರ್ ಬರೀ ಸ್ಯಾಂಡಲ್ವುಡ್ ನಲ್ಲೇ ಖ್ಯಾತಿ ಪಡೆದಿರಲಿಲ್ಲ. ಕಾಲಿವುಡ್ ನಲ್ಲಿ ಅಪಾರ ಸ್ನೇಹಿತರನ್ನ ಸಂಪಾದಿಸಿಕೊಂಡಿದ್ರು. ಅಪ್ಪು ಪರೋಪಕಾರಿ ಗುಣ, ಕಷ್ಟಕ್ಕೆ ಕರಗೋ ಮನಸ್ಥಿತಿ ಎಲ್ಲರಿಗೂ ಬೇಗ ಇಷ್ಟವಾಗಿ ಬಿಡ್ತಿತ್ತು. ಹೀಗಾಗಿ ಟಾಲಿವುಡ್ನ ಸ್ಟಾರ್ ನಟರು ಕೂಡ ಪುನೀತ್ ಅಂತಿಮ ದರ್ಶನಕ್ಕೆ ಬಂದು ಪುನೀತ್ ಉತ್ತಮ ವ್ಯಕ್ತಿತ್ವದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ.
రాజ్ కుమార్ నేను లైఫ్లో మర్చిపోలేను. అతను చాలా మంచి వ్యక్తి, చాలా వినయం ఉన్న వ్యక్తి, చాలా చాలా గొప్ప మనసున్న మంచి వ్యక్తి పునీత్ రాజ్ కుమార్. అందుకనే ఇంతమంది తిరిగా అతని చావు గురించి మరణించేందుకు ఇంతమంది బాధపడుతున్నామంటే కనుక అతని మంచితనం కారణం. మోస్ట్ కైండ్ హార్టెడ్, హంబుల్, లవింగ్, జాయస్ Puneet. It's a big loss for all of us. My deepest sympathies, condolences to his family members. May God bless them with all the strength. చాలా మంచి మనిషి, కానీ మనం దూరం చేసుకున్నాం. భగవంతుడు ఎవరికి ఎలా రాసి పెట్టుంటుందో తెలీదు. ఏదేమైనా ఒక అద్భుతమైన మనిషిని, ఒక అద్భుతమైన నటుడిని కర్ణాటక ఇండస్ట్రీ దూరం అయిపోయింది. ಇನ್ನು ಟಾಲಿವುಡ್ನ ಖ್ಯಾತ ನಟ ಅಲ್ಲು ಅರ್ಜುನ್ ಕೂಡ ಅಪ್ಪು ಅಗಲಿಕೆಗೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನನಗೆ ಬಹಳ ಕಾಲದಿಂದ ಪರಿಚಯ. ನಮ್ಮ ಮನೆಗೆ ಬರುತ್ತಿದ್ರು, ಎಷ್ಟೋ ಬಾರಿ ಜೊತೆಯಲ್ಲೇ ಕುಳಿತು ಊಟ ಮಾಡಿದ್ದೆವು. ನಮ್ಮಿಬ್ಬರ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ಇತ್ತು. ಒಂದು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ನಾವು ಜಡ್ಜ್ ಆಗಿದ್ದೆವು. ಯಾವಾಗ ಮಾತನಾಡಿದ್ರು ಬೆಂಗಳೂರಿಗೆ ಬನ್ನಿ ಎಂದು ಕರೆಯುತ್ತಿದ್ರು. ಆದರೆ ಇಂದು ಸಡನ್ ಆಗಿ ಅವರು ಇಲ್ಲ ಎಂಬುದನ್ನು ನಂಬಲಾಗುತ್ತಿಲ್ಲ ಅಂತ ಹೇಳಿ ಅಲ್ಲು ಅರ್ಜುನ್ ಹೇಳಿದ್ದಾರೆ. సడన్లీ హీ ఈస్ జస్ట్ నాట్ దేర్. నేను ఈ న్యూస్ ఫస్ట్ టైం విన్నగానే నేను డెఫినెట్గా చాలా షాక్ అయ్యా. కానీ ఎందుకో తెలీదు, వినినప్పుడు షాక్ అంటే నాకు వెళ్ళే కొద్దీ అవర్ బై అవర్ ఇవాళ సాయంత్రంకి ఇట్స్ గాటన్ హెవీ ఆన్ మీ మచ్ మోర్. లైఫ్ ఇస్ సో అన్ప్రెడిక్టబుల్. జస్ట్ ఇన్ అ క్లిక్ ఆఫ్ అ స్నాప్, ఐ మీన్ ఐ వాజ్ సో షాక్డ్. ಇದೇ ರೀತಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಕೂಡ ಅಪ್ಪು ಅಗಲಿಕೆಯನ್ನ ತಡೆಯೋಕಾಗ್ತಾ ಇಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಇದು ಕರ್ನಾಟಕಕ್ಕೆ ದೊಡ್ಡ ಆಘಾತ, ದೊಡ್ಡ ನಷ್ಟ. ಅದ್ಭುತವಾದ ಒಂದು ವ್ಯಕ್ತಿತ್ವವಾಗಿ ಬೆಳೀತಿದ್ದ ಹುಡುಗ, ತುಂಬ ಪ್ರೀತಿಯ ಹುಡುಗ. ಪ್ರಕಾಶ್ ಸರ್, ನೀವು ನಮ್ಮ ಕನ್ನಡದ ಹೆಮ್ಮೆ ಅಂತ ಹೃದಯ ತುಂಬ ಹೇಳ್ತಾ ಕೊಳ್ತಿದ್ದ ನನ್ನ ಅಪ್ಪು ಇಲ್ಲ ಅನ್ನೋದು ನನ್ನಿಂದ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಪುನೀತ್ ರಾಜ್ಕುಮಾರ್ ಕೇವಲ ನಟನಾಗಿರಲಿಲ್ಲ, ದಾನ ಧರ್ಮಗಳನ್ನು ಮಾಡೋ ಕರ್ಣನೂ ಆಗಿದ್ದ. ಸುಮಾರು 1800 ಮಕ್ಕಳಿಗೆ ಸ್ವಂತ ಖರ್ಚಿನಲ್ಲಿ ಶಿಕ್ಷಣ ಕೊಡಿಸುತ್ತಿದ್ರು. ಆದ್ರೀಗ ಅಪ್ಪುನೇ ಇಲ್ಲ. ಇದನ್ನು ಗಮನಿಸಿದ ತಮಿಳು ಚಿತ್ರನಟ ವಿಶಾಲ್ ಸಹಾಯ ಹಸ್ತ ನೀಡಿದ್ದಾರೆ. 1800 ಮಕ್ಕಳ ಶಿಕ್ಷಣ ಜವಾಬ್ದಾರಿ ನನ್ನದು ಅಂತ ಅಭಯ ನೀಡಿದ್ದಾರೆ. ತಮಿಳು ನಟ ವಿಶಾಲ್ ಪುನೀತ್ ರಾಜ್ಕುಮಾರ್ ಆಪ್ತರಲ್ಲಿ ಒಬ್ಬರಾಗಿದ್ರು. ಹೀಗಾಗಿ ಎನಿಮಿ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಪುನೀತ್ ನೆನೆದು ಗದ್ಗದಿತರಾದ್ರು. ಅಲ್ಲದೆ 1800 మక్కల ಶಿక్షಣದ జవాబుదారి ನೋಡಿಕೊಳ್ಳೋದಾಗಿ ಹೇಳಿದ್ದಾರೆ. ఇది నాకు తెలీదు, మనసారా అనిపించిన ఒక విషయం. ఇప్పుడు పునీత్ని చూసినప్పుడు సరే, పునీత్ని తలుచుకున్నప్పుడు సరే, 1800 పిల్లలు చదివిస్తున్నాడు కదా. నీ మిత్రుడిగా నేను నా వీలంత వరకు నెక్స్ట్ ఇయర్ తప్పకుండా నీ ఫౌండేషన్ కానీ నీకు సంబంధించిన ఫ్యామిలీ కానీ దే విల్ కంటిన్యూ దిస్ వండర్ఫుల్ సర్వీస్ టు ద సొసైటీ అండ్ ఆ పిల్లలకి, ఆ 1800 పిల్లలకి నేను నెక్స్ట్ ఇయరు నేను నా తరపు నేను హామీస్తున్నాను, నేను చేసిస్తాను, నేను ನಡಿಪಿ ಬಳಗವಿದೆ. ಅಪ್ಪು ಸ್ಯಾಂಡಲ್ವುಡ್ಗೆ ಮಾಡಿದ ಸಹಾಯ, ತೋರಿದ ಪ್ರೀತಿ ಅಷ್ಟಿಷ್ಟಲ್ಲ. ಹಾಗಾದ್ರೆ ಅಪ್ಪು ಬಗ್ಗೆ ಸ್ಯಾಂಡಲ್ವುಡ್ ಮಂದಿ ಹೇಳೋದೇನು ಅನ್ನೋದನ್ನ ನೋಡೋಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಥರ ಅಪ್ಪು ಕೂಡ ನಿಜಕ್ಕೂ ಡಿಫ್ರೆಂಟ್. ಲಕ್ಷಾಂತರ ಮಂದಿ ಅಭಿಮಾನಿ ದೇವರುಗಳನ್ನ ಸಂಪಾದಿಸಿಕೊಂಡ ಧೀಮಂತ ನಟ. ಸರಳ ವ್ಯಕ್ತಿತ್ವ, ವಿನಯವಂತಿಕೆ ಅವರಲ್ಲಿ ಮೈಗೂಡಿತ್ತು. ಹೀಗಾಗಿ ಅಪ್ಪು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಾಮಾನ್ಯರಲ್ಲಿ ಸಾಮಾನ್ಯರಂತಿದ್ರು. ಕಳೆದ ಗುರುವಾರ ನಡೆದ ಸಂಗೀತ ನಿರ್ದೇಶಕ ಗುರುಕಿರಣ್ ಬರ್ತ್ಡೇ ಪಾರ್ಟಿಯ ದೃಶ್ಯಗಳು ಇವು. ನೀವು ಈ ವಿಡಿಯೋದಲ್ಲಿ ನೋಡಬಹುದು.
ಸುಮಲತಾ ಅಂಬರೀಷ್ಗೋಸ್ಕರ ಅಪ್ಪು ಹಾಡು ಹಾಡುತ್ತಾ ಎಲ್ಲರೊಂದಿಗೆ ಖುಷಿ ಖುಷಿಯಿಂದ ಬೆರೆಯುತ್ತಿರೋದನ್ನ ನೋಡಿದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಮೊನ್ನೆ ಅವ್ರಿಗೆ ಸಿಕ್ಕಿದೆ ಗುರುಕಿರಣ್ ಸರ್ ಅವರ ಬರ್ತ್ಡೇ ಪಾರ್ಟಿಲಿ. ಬಾಯ್, ಹುಷಾರು ಅಂದೆ. ಅದಕ್ಕೆ 3 ವರ್ಷ ಆದ್ಮೇಲೆ ಸಿಕ್ಕಿರೋದು. ಕೇವಲ ಈ ಥರದ ಹೈ ಪ್ರೊಫೈಲ್ ಪಾರ್ಟಿಗಳಲ್ಲಿ ಮಾತ್ರ ಅಪ್ಪು ಹೀಗಿರ್ತಿರ್ಲಿಲ್ಲ. ಸಿನಿಮಾ ಸೆಟ್ನಲ್ಲೂ ಇದೇ ಥರದ ವ್ಯಕ್ತಿತ್ವ ಅವರದ್ದಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಒಡನಾಟ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹತ್ತಿರದಿಂದ ಬಲ್ಲವರು ಹೇಳೋದು ಒಂದೇ ಮಾತು, ಅಣ್ಣವರ ವಿನಯತೆ ಪುನೀತ್ರಲ್ಲಿತ್ತು ಅನ್ನೋದು. ಡಾಕ್ಟರ್ ರಾಜ್ಕುಮಾರ್ ಅವರಂತೆಯೇ ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಇತ್ತು ಅಂತ ಅವರೊಂದಿಗೆ ನಟಿಸಿದ ಥ್ರಿಲ್ಲರ್ ಮಂಜು ಕೂಡ ಹೇಳಿದ್ದಾರೆ. ಅಷ್ಟು ದೊಡ್ಡ ನಟ ಆದ್ರೂ ಅವ್ರ ಜೊತೆ ಕೆಲಸ ಮಾಡೋರ ಜೊತೆ ಎಷ್ಟು ಚೆನ್ನಾಗಿ ಆತ್ಮೀಯತೆಯಿಂದ ಇರ್ತಾ ಇದ್ರು, ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ನಾನು ಆಕ್ಷನ್ ಡೈರೆಕ್ಟರ್ ಆಗಿ ಅವ್ರ ಜೊತೆ ವಂಶಿ ಅಂತ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಶೂಟಿಂಗ್ ಸೆಟ್ಗೆ ಬಂದ್ಬಿಟ್ರೆ ಅವರಿಗೆ ಕೆಲಸ ಬಿಟ್ಟು ಬೇರೆ ಏನು ಯೋಚನೆ ಇರ್ತಾರಿಲ್ಲ, ಬರೀ ಕೆಲಸ ಅಷ್ಟೇ. ಶೂಟಿಂಗ್ ಸೆಟ್ ಅಲ್ಲಿ ನಾವೇನು ಶಾರ್ಟ್ ಕಂಪೋಸ್ ಮಾಡ್ತಾ ಇದ್ರೆ ಅದ್ರ ಕಡೆನೇ ಗಮನ ಕೊಡೋರು. ಎಕ್ಸ್ಟ್ರಾಡರಿ ಆಕ್ಷನ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಒಬ್ಬ ನಟ. ಅಷ್ಟು ದೊಡ್ಡ ನಟ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಇಡೀ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಭಾರತೀಯ ಚಿತ್ರರಂಗಕ್ಕೆ ಇದು ದೊಡ್ಡ ಆಘಾತ, ದೊಡ್ಡ ಅನ್ಯಾಯ. ಹೀಗೆ ಅಪ್ಪು ಬಗ್ಗೆ ಸಾಕಷ್ಟು ನಟ ನಟಿಯರು ಹಾಡಿ ಹೊಗಳಿದ್ದಾರೆ. ಒಳ್ಳೆಯತನ, ಒಳ್ಳೆಯ ಗುಣ ಮತ್ತು ವಿನಯವಂತಿಕೆ